ಸರ್, ಈಗ ಜಾತಿಗಣತಿ ವರದಿ ಸ್ವೀಕಾರ ಆಗಿದೆ ಸರ್. ಯಾಕೆ ಅಂದ್ರೆ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂಥದ್ದು ಯಾಕೆ ಪ್ರಶ್ನೆ ಯಾಕೆ ಇನ್ನೂ ಒಪ್ಪಿಲ್ಲ ಅದನ್ನು ಇನ್ನೂ ಒಪ್ಪಿಲ್ಲ ನೋಡಬೇಕು. ಬಹಳಷ್ಟು ಸ್ಟೆಪ್ ಇದೆ. ಅದು ಈಗ ವಿರೋಧ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಸೊ ಅದು ಬಹಿರಂಗ ಆದಾಗ ಅದ್ರ ಬಗ್ಗೆ ಎಲ್ಲರಿಗೂ ಅಧಿಕಾರ ಇದೆ. ಅಲ್ಲ ಸರ್, ಅದು ಜನಸಂಖ್ಯೆ ವರದಿ ಸೋರಿಕೆ ಆಗಿದೆ, ಮಾಧ್ಯಮಗಳಲ್ಲಿ ಬಂದಿದೆ. ಹಾಗಿದ್ರೆ ಮಾಧ್ಯಮಗಳ ಮೇಲೆ ಕಂಪ್ಲೇಂಟ್ ಹಾಕಿ ಕೊಡಿ, ಕೇಸ್ ಕೊಡಿ, ಆ ವರದಿ ಸುಳ್ಳು ಅನ್ನೋದಾದ್ರೆ ಅಂತ ನೋಡಿ. ಅದು ಓಪನ್ ಆಗಬೇಕು, ಬಹಿರಂಗ ಚರ್ಚೆ ಆಗಬೇಕು. ಸಂಪುಟದಲ್ಲಿ ಬರ್ತದೆ, ಬಹುಶಃ ಸದನದಲ್ಲಿ ಕೂಡ ಬರಬಹುದು. ಅವಾಗ ಏನ್ ನಿಮಗೆ ಮಾತಾಡ್ಲಿಕ್ಕೆ ಎಲ್ಲಾ ರೀತಿಯಿಂದ ಅವಕಾಶಗಳಿದೆ. ಅವಾಗ ಮಾತಾಡಿ, ಎಲ್ಲಿ ಸೋರಿಕೆ ಆಗಿದೆ, ಎಲ್ಲಿ ಕಡಿಮೆ ಆಗಿದೆ, ಯಾರು ಉಳಿದ್ರು, ಯಾರು ಬಿಟ್ರು, ಅವಾಗ ಚರ್ಚೆ ಮಾಡೋಣ. ಈಗ ಇನ್ನೂ ಒಪ್ಪಿಲ್ಲ ಸರ್ಕಾರ ಅಂತ ಸ್ವೀಕಾರ ಮಾಡಿದಾರೆ ಅಷ್ಟೇ. ರಿಶ್ಯೂ ಒಪ್ಪಿಲ್ಲ. ಇನ್ನು ಕ್ಯಾಬಿನೆಟ್ಗೆ ಹೋಗಿ ಬರ್ಬೋದು ಅಂತ ಇನ್ನು ತಕ್ಷಣ ಏನಾಗಲ್ಲ. ಯಾಕಂದ್ರೆ ಚುನಾವಣೆ ಬಂತು, ಈಗ ಮಾಡ್ಲಿಕ್ಕೆ ಆಗೋಲ್ಲ. ಬಹುಶಃ ಇದೇನಿದ್ರು ಇನ್ನು ಲೋಕಸಭೆ ಚುನಾವಣೆ ನಂತರ ಅದಕ್ಕೆ. ಈ ಪವಿತ್ರ ರಾತ್ರಿ ಎಚ್ಚರವಾಗಿದ್ದು ಸ್ವಲ್ಪ ಅರಿವನ್ನ ಕಾಪಾಡಿಕೊಂಡರೆ ಇದು ನಿಮ್ಮ ಜೀವನದಲ್ಲಿ ಮಹತ್ತರ ಒಳಿತನ್ನು ತರುತ್ತೆ. ಆದಿಯೋಗಿಯ ಅನುಗ್ರಹದಲ್ಲಿ ಶಕ್ತಿಯುತಗೊಳಿಸಿದ ರುದ್ರಾಕ್ಷವನ್ನು ಉಚಿತವಾಗಿ ಮನೆಗೆ ತಲುಪಿಸಲಾಗುವುದು. SMS ಮೂಲಕ ನೋಂದಣಿಗಾಗಿ 8300 ಮಿಸ್ ಕಾಲ್ ನೀಡಿ. ಇದು ನಿಮ್ಮೆಲ್ಲರಿಗೂ ಕೇವಲ ಜಾಗರಣೆಯ ರಾತ್ರಿಯಲ್ಲ, ಜಾಗೃತಿಯ ರಾತ್ರಿ ಆಗಬೇಕು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಆರೋಪ ವಿಚಾರವನ್ನು ಇಟ್ಕೊಂಡು ಅಂತ ನಿಮ್ಮ ಸರ್ಕಾರದ ಪ್ರತಿಕ್ರಿಯೆ ಏನು ಸರ್? ನೋಡಿ, ಇಂದ ಅವ್ರ ಸರ್ಕಾರದಲ್ಲಿ ಆರೋಪ ಮಾಡಿದ ಎಲ್ಲಾನು ಕೂಡ CBIಗೆ ಒಪ್ಪಿಸಿದ್ವಿ. ಹಿಂದಿನ 13 ಸರ್ಕಾರದಲ್ಲಿ ಯಾವುದು ಕೂಡ ಸಾಬೀತಾಗಿಲ್ಲ. ಯಾವ್ದಾರ ಹೊಸದು ಹಿಡಿತಾರ, ಅವರು ಹಳೇದು ಬಿಡ್ತಾರೆ, ಹೊಸ ಹಿಡಿತಾರ. ಹಳೆ ಚರ್ಚೆ ಬಂದ್ರೆ ಸಾಕಷ್ಟು ಅವ್ರ ನ್ಯೂನತೆಗಳಿದೆ. ಇದು ಬಿಜೆಪಿ ಕಾಂಗ್ರೆಸ್ ಅಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಇದನ್ನ ಪೊಲೀಸರಿಗೆ ಬಿಟ್ಟು ಬಿಡಬೇಕು ಅಷ್ಟೇ. ಅದು